ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಕರಿಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ. ಈ ಸಮಸ್ಯೆ ಏನು ಇವತ್ತಿಂದ ಅಲ್ಲ, ಕಳೆದ 15 ದಿನದೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಬಹುಮುಖ್ಯ ಬೆಳೆ ಜೋಳ. ಹಿಂದೆ ಆಲೂಗೆಡ್ಡೆ ಇತ್ತು, ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಈಗ ಜೋಳ ಬೆಳೆದಿದ್ದಾರೆ, ಅದು ಬಹುಮುಖ್ಯ ಬೆಳೆ. ಈಗ ವರದಿ ಪ್ರಕಾರ ಸುಮಾರು 12.5 ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಏನೋ ದೂರನ್ನ ಕೊಡ್ತಾ ಇದ್ದಾರೆ ನನ್ನ ಹತ್ರ. ಅಂದ್ರೆ ನೋಡಿ ಸರ್, ಇದರಲ್ಲಿ ನಮ್ದೇನ್ ತಪ್ಪಿದೆ? ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದ್ರು, ಅಂಥ ಬೀಜನೇ ತಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು, ಈಗ ಬಿತ್ತನೆ ಮಾಡಿದಿರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ರು ನನಗೆ. ಆ ಪಾಂಪ್ಲೆಟ್ ಅಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದ್ರು, ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನ ಹಾಕಿದಿರಿ. ಇಷ್ಟಾದ್ರೂ ಕೂಡ ಈಗ ರೋಗ ಬಂದಿದೆ, ಎಲ್ಲೋ ಆಗಿದೆ. ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ತನಪ ಎಲ್ಲೋ ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನ ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದ್ರೆ ಹಸುಗು ಹಾಕಂಗಿಲ್ಲ. ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗೋತತಿ. ಈಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 to 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ ನೇರವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅವರ ಬಿತ್ತನೆ ಬೀಜ ಅವ್ರದೇ, ಔಷಧಿ ಸಿಂಪಡಿಸೋದು ಅವ್ರದೇ, ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟ ಅನಾಹುತ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ಣು ತೆಗೆದು ನೋಡೇ ಇಲ್ಲ. ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು. ಯಾಕಂದ್ರೆ ಬೆಳೆ ಹಾನಿಗೆ ಪರಿಹಾರ ಕೊಡ್ಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಇರಬೇಕು, ಕೃಷಿ ಇರಬೇಕು. ಯಾರು ಬಂದಿಲ್ಲ. ಸುಮಾರು 12,000 ಹೆಕ್ಟೇರ್ ಅಂದ್ರೆ ಇದು ದೊಡ್ಡ ಒಂದು. ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ, ಏನ್ ಆಲ್ಟರ್ನೇಟಿವ್? ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ರು. ಇವತ್ತು ಆಲ್ಟರ್ನೇಟಿವ್ ಏನು ಅಂತ ಏನಿಲ್ಲ ಸರ್, ಎಲ್ಲ ಕಿತ್ತಾಕ್ಬೇಕು. ಕಿತ್ತೇನು ಮಾಡಬೇಕು ಅನ್ನೋ ಕಸಕ್ಕೆ ಹಾಕ್ಬೇಕು ಅಷ್ಟೇ. ಮತ್ತೆ ಆಲ್ಟರ್ನೇಟಿವ್ ಏನು ಅಂದ್ರು, ಇನ್ನ ಇವರು ಜೋಳ ಬೆಳೆಯಕ್ಕಾಗಲ್ಲ. ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ 12,000 ಹೆಕ್ಟೇರ್ ಅಲ್ಲಿ ಎಲ್ಲೂ ಕೂಡ ಇನ್ನ ಜೋಳ ಬೆಳೆಯಕ್ಕಲ್ಲ. ಅಲ್ಲಪ್ಪ, ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ, ಅದನ್ನ ಹಾಳು ಮಾಡಿದ್ರಿ. ಈಗ ಜೋಳ ಬೆಳೆದಿದ್ದಾರೆ ಕಳೆದ 4-5 ಬೆಳೆ. ಈಗ ಅದನ್ನು ಬೇಡ ಅಂದ್ರೆ ಮುಂದೆ ಏನು ಅಂತಂದ್ರೆ, ಮುಂದೆ ಏನು ಅಂದ್ರೆ ಗೊತ್ತಿಲ್ಲ. ಮುಂದೆ ಏನಾದರೂ ರಾಗಿ ಗೀಗಿ ಬೆಳಿಬೇಕು. ರಾಗಿ ಬೆಳೆಯಕ್ಕಾಗಲ್ಲ, ಕಂಟಿನ್ಯೂಸ್ ಮಳೆ ಬರ್ತದೆ, ಉಳುಮೆ ಮಾಡಕ್ಕೆ ಆಗಲ್ಲ, ಅದ ಮಾಡೋಕ್ಕಾಗಲ್ಲ. ಅಂದರೆ ರೈತರು ಇವತ್ತು ಬೀದಿ ಪಾಲ್ ಬಂದ. ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಹೇಳಿದ ಪ್ರಕಾರ, ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಪ್ರಾರಂಭದಲ್ಲಿ 40-50 ರೂಪಾಯಿ ದುಡ್ಡು ಬೇಕಾಗ್ತತೆ ಉಳುಮೆ ಮಾಡೋಕ್ಕೆ, ಕೂಲಿಗೆ, ಅದಕ್ಕೆ ಇದಕ್ಕೆ ರಸಗೊಬ್ಬರ ತಗೊಳಕ್ಕೆ, ಎಲ್ಲದಕ್ಕೂ ಕೂಡ. ಅವ್ರ ಮನೇಲಿರೋವಂಥ ಚಿನ್ನ ತಗೊಂಡು ಪ್ರತಿ ವರ್ಷನೂ ಹಂಗೆ ಅಂತೆ, ಅವ್ರು ಚಿನ್ನ ತಗೊಂಡೋಗಿ ಅಡವಿಡ್ತಾರಂತೆ. ಈ ಬೆಳೆ ಬಂದ ತಕ್ಷಣ ಚಿನ್ನನ ಬಿಡಿಸ್ಕೊಂತಾರೆ. ಈ ಪರಿಸ್ಥಿತಿ ಇರೋದು. ಈಗ ಚಿನ್ನನೂ ಹೋಗಿ ಅಡವಿನ ಅಂಗಡಿ ಸೇರ್ಕೊಂಡ್ಬಿಟ್ಟಿದೆ, ಇಲ್ಲಿ ಬೆಳೆ ಹೋಗಿ ಗೂಡು ಸೇರ್ಬಿಟ್ಟಿದೆ, ಕಸ ಆಗ್ಬಿಟ್ಟಿದೆ, ಕಸ ಆಗಿದೆ. ಈಗ ಅವ್ರಿಗೆ ಪಾಡೇನು? ಸರ್ಕಾರ ಒಂದ್ ಕಡೆ ಆತ್ಮಹತ್ಯೆ ಆದ್ರೆ ಅವ್ರ ಬೆಳೆಯ ಪರಿಹಾರ ಬರ್ತೈತೆ ಅಂತ ಹೇಳಿ ಮಂತ್ರಿಗಳು ಹೇಳುವಂತ ಸ್ಟೇಜ್ ಅಲ್ಲಿ ಇದೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ, ಸರ್ಕಾರಕ್ಕೆ ಏನಾನ ರೈತರ ಬಗ್ಗೆ ಗೌರವ ಇದ್ರೆ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಬೇಕು, ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು. ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ. 12,000 ಹೆಕ್ಟೇರ್ ಅಂತ ಹೇಳಿದ್ರೆ ಒಂದು 25% ಹಾಸನದಲ್ಲಿ ಇದು ಮಾತ್ರ. ಇನ್ನು ಕಾಫಿಗೆ ನಾನು ಹೋಗ್ತಾ ಇದ್ದೀನಿ. ಕಾಫಿನೂ ಕೂಡ, ಕಾಫಿ ಬೆಳೆನೂ ಕೂಡ, ಕಾಫಿನೂ ಎಲ್ಲ ಕೊಳ್ತೋಗ್ತಾ ಇದೆ. ಮೆಣಸು ಕೊಳ್ತೋಗ್ತಾ ಇದೆ. ಈಗ ಅಡಿಕೆ ಕೊಳ್ತೋಗ್ತಾ ಇದೆ, ಎಲ್ಲ ಉದುರ್ತಾ ಇದೆ, ಎಲ್ಲ ಕೊಳ್ತು ಮರದಿಂದ ಉದುರ್ತಾ ಇದೆ ಅಡಿಕೆಗಳು. ಶುಂಠಿ ಅಂತೂ ನೆಲ ಕಚ್ಚಿಬಿಟ್ಟಿದೆ, ಭೂಮಿಯಿಂದ ಮೇಲಕ್ಕೆ ಬರ್ತಾ ಇಲ್ಲ ಶುಂಠಿ. ಇಷ್ಟಾದರೂ ಕೂಡ ಈ ಸರ್ಕಾರ ಇನ್ನೂ ಈ CM ಬದಲಾವಣೆ, ಆ ಬದಲಾವಣೆ, ಸುರ್ಜೇವಾಲ ಬಂದರು, ಆ ವಾಲ ಬಂದರು, ಈ ವಾಲಕ್ಕೆ ಬಂದರು. ಈ ವಾಲಗಳು ಬಂದು ಹೋಗೋದ್ರಲ್ಲೇ ಆಗೋಟೈತೆ ಹೊರತು ರೈತರ ಕಷ್ಟ ಕೇಳೋರು ಯಾರು?